ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಮಯೂರಧ್ವಜನ ಭಕ್ತಿ ಪರೀಕ್ಷೆ. ಮಣಿಪುರದಿಂದ ಹೊರಟ ಯಜ್ಞಾಶ್ವವು ಮುಂದೆ ಸಾಗಿ ರತ್ನಪುರದ ಗಡಿಯನ್ನು ಪ್ರವೇಶಿಸಿತು. ಆ ಸಮಯದಲ್ಲಿ ಶರತ್ಕಾಲವಾಗಿದ್ದು ಎಲ್ಲ ಕಡೆಗಳಲ್ಲಿ ಹಸಿರು ಕಂಗೊಳಿಸುತ್ತಿತ್ತು. ರತ್ನಪುರದ ಅರಸನಾದ ಮಯೂರಧ್ವಜನು ಹರಿಭಕ್ತನಾಗಿದ್ದು ಅವನು ಸಹ ಒಂದು ಅಶ್ವಮೇಧ ಯಾಗವನ್ನು ಆರಂಭಿಸಿದ್ದನು. ಮಯೂರಧ್ವಜನ ಮಗನಾದ ತಾಮ್ರಧ್ವಜನು ಯಜ್ಞಾಶ್ವವನ್ನು ಬೆಂಬಲಿಸಿ ಹೊರಟಿದ್ದನು. 2 ಅಶ್ವಮೇಧದ ಕುದುರೆಗಳು ಒಂದೆಡೆ ಸೇರಿದವು. ತಾಮ್ರಧ್ವಜನು ಪಾಂಡವರ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ತಡೆದನು. ತಾಮ್ರಧ್ವಜನೊಂದಿಗಿದ್ದ ಮಂತ್ರಿ ನಕುಲಧ್ವಜನು, ಯುವರಾಜ, ನಿನ್ನ ತಂದೆಯು 7 ಅಶ್ವಮೇಧ ಯಾಗವನ್ನು ಈಗಾಗಲೇ ಮುಗಿಸಿದ್ದಾನೆ. ಆದರೆ ಈ ಬಾರಿ 8ನೇ ಅಶ್ವಮೇಧ ಯಾಗಕ್ಕೆ ಪಾಂಡವರ ಯಾಗವು ಅಡ್ಡ ಬಂದಿರುವುದು. ಮಹಾಭಾರತ ಯುದ್ಧದಲ್ಲಿ ಮತ್ತು ಅದಕ್ಕಿಂತ ಮೊದಲು ಹಲವು ಬಾರಿ ಶ್ರೀಕೃಷ್ಣನು ಪಾಂಡವರನ್ನು ರಕ್ಷಿಸಿದ್ದಾನೆ. ಈ ಬಾರಿಯೂ ಸಹ ಯಜ್ಞಾಶ್ವವನ್ನು ಅನುಸರಿಸಿ ಬಂದ ಅರ್ಜುನನು ಕಷ್ಟಕ್ಕೊಳಗಾದಾಗ ಬಂದು ಕಾಪಾಡಿದ್ದನು. ನಮ್ಮ 8ನೇ ಅಶ್ವಮೇಧದ ಯಾಗವು ಶ್ರೀಕೃಷ್ಣನ ಆಗಮನವನ್ನು ನಿರೀಕ್ಷಿಸುವಂತೆ ಮಾಡಿರುವುದು ಎಂದು ಹೇಳಿದನು. ನಾರದ ಮಹರ್ಷಿಗಳು ಶ್ರೀಕೃಷ್ಣ, ಅವನ ಮಗ ಪ್ರದ್ಯುಮ್ನ, ಕರ್ಣನ ಮಗ ವೃಷಕೇತು ಮತ್ತು ಪಾಂಡವರ ಬೆಂಬಲಿಗರು ಶೂರರಾಗಿದ್ದಾರೆಂದು ತಿಳಿಸಿದನು. ಆದ್ದರಿಂದ ಬಂದ ಸೇನೆ ಕುದುರೆಗಳು ಯಾರವೆಂದು ಆಲೋಚಿಸುವ ಪ್ರಸಂಗವಿರಲಿಲ್ಲ. ಶ್ರೀಕೃಷ್ಣನು ಈ ತಾಮ್ರಧ್ವಜನು ಮಯೂರಧ್ವಜರಾಜನ ಮಗನು, ಪರಮವೀರನು, ಅವನನ್ನು ಗೆಲ್ಲುವುದು ಸಹ ಕಠಿಣವಾದ ಸಂಗತಿಯಾಗಿದೆ ಎಂದು ಮೊದಲೇ ಎಚ್ಚರಿಕೆ ನೀಡಿದನು. ಅರ್ಜುನನು ಗರುಡಾಕೃತಿಯಲ್ಲಿ ಸೇನೆಯನ್ನು ನಿಲ್ಲಿಸಿದರೆ ತಾಮ್ರಧ್ವಜನು ಪದ್ಮವ್ಯೂಹವನ್ನು ರಚಿಸಿದನು. ತಾಮ್ರಧ್ವಜನು ನೇರವಾಗಿ ಕೃಷ್ಣಾರ್ಜುನರನ್ನೇ ಗುರಿಯಾಗಿಟ್ಟು ಯುದ್ಧವನ್ನಾರಂಭಿಸಿದನು. ಕೃಷ್ಣನನ್ನು ಕುರಿತು, ಹೇ ದೇವ, ನೀನೇ ಬೇಕಾದರೆ ಈ ಭಕ್ತನ ಸೇನೆಯನ್ನು ಸುದರ್ಶನ ಚಕ್ರದಿಂದ ನಾಶ ಮಾಡಿಬಿಡು ಎಂದು ಹೇಳಿದನು. ಇಬ್ಬರೂ ಭಕ್ತರು ಪರಸ್ಪರ ಎದುರಾದಾಗ ಭಗವಂತನಾದ ಶ್ರೀಕೃಷ್ಣನಿಗೆ ತೊಂದರೆ ಉಂಟಾಯಿತು. ತಾಮ್ರಧ್ವಜನೆದುರಿಗೆ ಬಂದ ಅನಿರುದ್ಧನು ಮೊದಲಿಗೆ ತಾಮ್ರಧ್ವಜನ ಬಾಣಗಳಿಂದಾಗಿ ಎಚ್ಚರ ತಪ್ಪಿ ಬಿದ್ದನು. ಅನಂತರದಲ್ಲಿ ಹಂಸಧ್ವಜ, ಸಾತ್ಯಕಿ, ಕೃತವರ್ಮ, ನೀಲಧ್ವಜ, ಬಭ್ರುವಾಹನರನ್ನು ತಾಮ್ರಧ್ವಜನು ಹಿಮ್ಮೆಟ್ಟಿಸಿದನು. ಕೃಷ್ಣಾರ್ಜುನರು ಸೇರಿ 7 ದಿನಗಳವರೆಗೆ ಸತತವಾಗಿ ಯುದ್ಧ ಮಾಡಿದರೂ ಯಾರೂ ಗೆಲ್ಲಲಿಲ್ಲ. ಸೈನಿಕರು, ರಥ, ಕುದುರೆಗಳು ಅಸಂಖ್ಯ ಪ್ರಮಾಣದಲ್ಲಿ ನಾಶ ಹೊಂದುತ್ತಿದ್ದವು. ತಾಮ್ರಧ್ವಜನು ದಿವ್ಯಾಸ್ತ್ರವನ್ನು ಪ್ರಯೋಗಿಸಿ ಅರ್ಜುನನನ್ನು ಎಚ್ಚರ ತಪ್ಪಿ ಬೀಳಿಸಿದನು. ಸ್ವಲ್ಪ ಸಮಯದಲ್ಲಿ ಎಚ್ಚರ ಪಡೆದು ಅರ್ಜುನನು ತಾಮ್ರಧ್ವಜನ ಬಿಲ್ಲನ್ನು ಕತ್ತರಿಸಿ ಹಾಕಿದನು. ಕೃಷ್ಣನೊಂದು ಕಡೆ, ಪಾರ್ಥನೊಂದು ಕಡೆ ಯುದ್ಧ ನಡೆಸಿದಾಗ ತಾಮ್ರಧ್ವಜ, ಹೇ ದೇವ, ನಿನ್ನ ಸಾರಥ್ಯವಿಲ್ಲದಿದ್ದರೆ ಅರ್ಜುನನು ಹೇಗೆ ಗೆಲ್ಲುತ್ತಾನೆಂದು ಹಂಗಿಸಿದನು. ತಾಮ್ರಧ್ವಜನು, ಕೃಷ್ಣನೇ, ನಿನ್ನ ಪುಣ್ಯವೆಲ್ಲ ಈಗಾಗಲೇ ಖರ್ಚಾಗಿರುವುದು. ಈಗ ನಿಮ್ಮನ್ನು ಬಂಧಿಸಿ ತಂದೆಯಿದ್ದಲ್ಲಿ ಒಯ್ದು ಕೆಡವುತ್ತೇನೆಂದು ಆರ್ಭಟಿಸಿದನು. ಅರ್ಜುನನು ಪಾಶುಪತಾಸ್ತ್ರವನ್ನು ಬಿಡಲು ನಿರ್ಧರಿಸಿದಾಗ ತಾಮ್ರಧ್ವಜ 2 ಕುದುರೆಗಳೊಂದಿಗೆ ತಂದೆಯ ಯಜ್ಞಶಾಲೆಗೆ ಹೋದನು. ಮಯೂರಧ್ವಜನು ಭಗವಂತನೇ ಬಾಗಿಲಿಗೆ ಬಂದಾಗ ಸತ್ಕರಿಸಲಿಲ್ಲವೆಂದು ಮಗನ ಪೌರುಷಕ್ಕೆ ಬೆಲೆಯಿಲ್ಲ, ಭಕ್ತಿಯಿಂದಲೇ ಗೆಲ್ಲಬೇಕಿತ್ತು ಎಂದು ಮಗನಿಗೆ ಬುದ್ಧಿ ಹೇಳಿದನು. ಆ ರಾತ್ರಿ ಕೃಷ್ಣನು ಅರ್ಜುನನೊಂದಿಗೆ ವಿಚಾರ ವಿನಿಮಯ ಮಾಡಿ, ಯುದ್ಧದಲ್ಲಿ ತಾಮ್ರಧ್ವಜನನ್ನು ಗೆಲ್ಲುವುದು ಸುಲಭವಲ್ಲ, ಒಂದು ಉಪಾಯ ಮಾಡುವುದು ಒಳ್ಳೆಯದೆಂದು ರತ್ನಪುರಿಯ ಕಡೆಗೆ ಅರ್ಜುನನೊಂದಿಗೆ ಹೊರಟನು. ಕೃಷ್ಣನು ವೃದ್ಧ ಬ್ರಾಹ್ಮಣನ ರೂಪ ತಾಳಿದನು. ಅರ್ಜುನನನ್ನು ಶಿಷ್ಯನನ್ನಾಗಿಸಿ ನಗರವನ್ನು ಪ್ರವೇಶ ಮಾಡಿ ಮಯೂರಧ್ವಜನ ಯಾಗಶಾಲೆಗೆ ಬಂದನು. ಮರುದಿನವೇ
ಮಯೂರಧ್ವಜನು ಎಲ್ಲರೊಂದಿಗೆ ಶ್ರೀಕೃಷ್ಣನಿಗೆ ಶರಣಾಗಲು ನಿರ್ಧರಿಸಿದ್ದನು. ಆದರೆ ಭಕ್ತಿ ವೈಭವವನ್ನು ಜಗತ್ತಿಗೆ ತಿಳಿಸಬೇಕೆಂದಿದ್ದ ಶ್ರೀಕೃಷ್ಣನು, ಮಹಾರಾಜ ಮಯೂರಧ್ವಜ, ನೀನು ಮಹಾದಾನಿ ಎಂದು ಕೇಳಿ ಬಂದಿರುವೆ, ನಿನಗೆ ಶುಭವಾಗಲಿ ಎಂದು ನಮಸ್ಕಾರವನ್ನು ಮಾಡುವುದಕ್ಕಿಂತ ಮೊದಲೇ ಮಯೂರಧ್ವಜನಿಗೆ ಆಶೀರ್ವಾದವನ್ನು ಮಾಡಿದನು ಮತ್ತು ಬಂದ ಕಾರ್ಯವನ್ನು ತಿಳಿಸಿದನು. ಆಗ ಮಯೂರಧ್ವಜನು ಕ್ರಮ ತಪ್ಪಿ ನಮಸ್ಕಾರ ಮಾಡುವುದಕ್ಕಿಂತ ಮೊದಲೇ ಆಶೀರ್ವಚನ ನೀಡಿದರೆ ನನ್ನನ್ನು ಕೊಂದಂತೆ ಎಂದನು. ಆಗ ಕೃಷ್ಣನು, ಮಹಾರಾಜ, ನಾನೀಗ ಕಷ್ಟದಲ್ಲಿದ್ದೇನೆ, ಆದ್ದರಿಂದ ಮೊದಲೇ ಆಶೀರ್ವದಿಸಿದೆ ಎಂದು ಹೇಳಿದಾಗ ಮಯೂರಧ್ವಜನು, ಏನೇ ಇರಲಿ ಬ್ರಾಹ್ಮಣೋತ್ತಮನೇ, ನನ್ನಿಂದೇನಾಗಬೇಕು ಹೇಳು ಎಂದು ಕೇಳಿದನು. ಬ್ರಾಹ್ಮಣನು ಹೊಸ ಕತೆ ಕಟ್ಟಿ, ರಾಜನೇ, ನಾನು ಇಲ್ಲಿಗೆ ಬರುವಾಗ ಒಂದು ಸಿಂಹವು ನನ್ನ ಮಗನನ್ನು ಹಿಡಿಯಿತು. ಎಷ್ಟು ಬಿಡಿಸಬೇಕೆಂದರೂ ಬಿಡಲಿಲ್ಲ. ಕೊನೆಗೆ ಅದು ಮಯೂರಧ್ವಜನ ಅರ್ಧ ದೇಹವನ್ನು ಕೊಟ್ಟರೆ ಬಿಡುತ್ತೇನೆ ಎಂದು ಹೇಳಿತು. ನನ್ನ ಮಗನನ್ನು ಉಳಿಸಿಕೊಡು ಎಂದು ಬ್ರಾಹ್ಮಣನು ಕೇಳಿದನು. ಮಯೂರಧ್ವಜನು ನಶ್ವರವಾದ ಶರೀರವನ್ನು ಉಳಿಸಿಕೊಳ್ಳುವುದಕ್ಕಿಂತ ಪರಹಿತಕ್ಕಾಗಿ ತ್ಯಾಗ ಮಾಡುವುದು ಒಳ್ಳೆಯದೆಂದು ತ್ಯಾಗ ಮಾಡಲು ಸಿದ್ಧನಾದನು. ಆಗ ತಾಮ್ರಧ್ವಜನು, ಅಪ್ಪ, ನನ್ನನ್ನೇ ಕೊಡು, ಮಗನೂ ಸಹ ತಂದೆಯ ಸ್ವರೂಪವೇ ಆಗಿರುತ್ತಾನೆಂದು ಹೇಳಿದನು. ಮಯೂರಧ್ವಜನ ಹೆಂಡತಿಯು, ಪತ್ನಿಯು ಅರ್ಧಾಂಗಿಯಲ್ಲವೇ, ನನ್ನನ್ನೇ ದಾನ ಮಾಡಿರಿ ಎಂದು ಹೇಳಿದಳು. ಆಗ ಬ್ರಾಹ್ಮಣನು, ಮಯೂರಧ್ವಜ, ನಾನು ನಿನ್ನ ಮಗ ಅಥವಾ ಹೆಂಡತಿಯನ್ನು ಸ್ವೀಕರಿಸುವುದಿಲ್ಲವೆಂದು ಹೇಳಿದನು. ಮಯೂರಧ್ವಜನು ಮಗ ಮತ್ತು ಹೆಂಡತಿಯ ಮಾತನ್ನು ಬೆಂಬಲಿಸದೆ ಗಂಗಾ ಸ್ನಾನ ಮಾಡಿ ಬಂದು ಗರಗಸವನ್ನು ತರಿಸಿ ಮಗ ಹೆಂಡತಿಯರಿಗೆ ಅರ್ಧ ಭಾಗ ಮಾಡಿ ಎಂದು ಹೇಳಿದನು. ಬ್ರಾಹ್ಮಣನು ತನಗೆ ಬಲಭಾಗವು ಬೇಕೆಂದಾಗ ಮಯೂರಧ್ವಜನ ಎಡಕಣ್ಣಲ್ಲಿ ನೀರು ಬರತೊಡಗಿದ್ದು. ಬ್ರಾಹ್ಮಣನು, ರಾಜನೇ, ಅಳುತ್ತ ಕೊಡುವ ದಾನ ನನಗೆ ಬೇಡ ಎಂದು ಹೇಳಿದನು. ಆಗ ಮಯೂರಧ್ವಜನು, ಇದು ದುಃಖದ ಕಣ್ಣೀರಲ್ಲ, ಎಡಭಾಗ ವ್ಯರ್ಥವಾಯಿತೆಂದು ಬಂದ ಕಣ್ಣೀರು, ಬಲಭಾಗದ ಸಫಲತೆಗಾಗಿ ಬಂದಿರುವ ಕಣ್ಣೀರು ಎಂದು ಹೇಳಿದನು. ಆಗ ತಮ್ಮ ನಿಜ ರೂಪಗಳಲ್ಲಿ ಪ್ರಕಟರಾದ ಶ್ರೀಕೃಷ್ಣಾರ್ಜುನರು ಮಯೂರಧ್ವಜನ ಭಕ್ತಿಗೆ ಮೆಚ್ಚಿದರು. ಮಯೂರಧ್ವಜನು, ಶ್ರೀಹರಿಯೇ, ನಿನ್ನ ದರ್ಶನವಾದ ಬಳಿಕ ಇನ್ನೇಕೆ ಅಶ್ವಮೇಧಯಾಗವು ಎಂದು ತನ್ನೆಲ್ಲ ಸೇನೆಯನ್ನು ಮಗನನ್ನು ಪಾಂಡವರೊಂದಿಗೆ ಕಳುಹಿಸಿದನು. ಧರ್ಮರಾಜನು ಯಾಗ ಮಾಡಿ ಪುಣ್ಯ ಗಳಿಸಲಿ ಎಂದು ಹರಸಿದನು. ಹೀಗೆ ಶ್ರೀಕೃಷ್ಣನು ಉಪಾಯದಿಂದ ತಾಮ್ರಧ್ವಜ ಮಯೂರಧ್ವಜರನ್ನು ಒಲಿಸಿಕೊಂಡು ಪಾಂಡವರಿಗೆ ಹಿತಕಾರಿಯಾದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.